ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ದಿನ ನವರಾತ್ರಿಯಲ್ಲಿ ಎರಡನೇ ದಿನ, ದುರ್ಗಾ ಮಾತೆಯ ಎರಡನೇ ದಿನದ ಸ್ವರೂಪವಾಗಿರುವ ದೇವಿ ಬ್ರಹ್ಮಚಾರಿಣಿಯನ್ನು ಆರಾಧಿಸುವಂಥ ದಿನ ಇವತ್ತಿನ ದಿನ ನಾನು ದೇವಿಯ ನೈವೇದ್ಯಕ್ಕೆ ಇಲ್ಲಿ ಶಾವಿಗೆಯಿಂದ ಕೇಸರಿ ಬಾತ್ ಮಾಡ್ಕೊಂಡಿದ್ದೀನಿ. ಪಾಯಸನ ಇನ್ನೊಂದು ದಿನ ಮಾಡ್ಬೋದಲ್ವಾ ಅಂತ ಶಾವಿಗೆಯಿಂದ ಕೇಸರಿ ಬಾತ್ ಮಾಡಿ ನಾನು ನೈವೇದ್ಯಕ್ಕೆ ಇಡ್ತಾ ಇದ್ದೀನಿ. ಈ ರೆಸಿಪಿನ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗಿದ್ರೆ ತಡ ಬೇಡ, ನೈವೇದ್ಯಕ್ಕೆ ಈ ರೆಸಿಪಿನ ಮಾಡಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನೋಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಇದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಅಳತೆ ಎಲ್ಲ ಇಲ್ಲ, ಡ್ರೈ ಫ್ರೂಟ್ಸ್ ಎಲ್ಲ ಹುರ್ಕೊಳ್ಳಿಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ತುಪ್ಪ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸು ಅಂದರೆ ದ್ರಾಕ್ಷಿ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಈ ರೀತಿ ಬಣ್ಣ ಎಲ್ಲ ಚೇಂಜ್ ಆದಮೇಲೆ ಫ್ರೈ ಆಗಿರೋವಂಥ ಡ್ರೈ ಫ್ರೂಟ್ಸ್ನ ಈ ರೀತಿ ಒಂದು ಬಟ್ಲಿಗೆ ತೆಗೆದಿಟ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ 1 ಕಪ್ಪಷ್ಟು ಶಾವಿಗೆಯನ್ನು ಅದೇ ಪ್ಯಾನ್ಗೆ, ಅದೇ ತುಪ್ಪದಕ್ಕೆ ಹಾಕಿ, ತುಪ್ಪ ಇದೆ ಅಲ್ವಾ ಹೇಗೂ ಪ್ಯಾನಲ್ಲಿ, ಆ ತುಪ್ಪಕ್ಕೇ ಹಾಕಿ ಇದನ್ನು ಹುರ್ಕೊಳ್ತಾ ಇದ್ದೀನಿ. ಶಾವಿಗೆ ಸಹ ಅಷ್ಟೇ, ನಮಗೆ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಸ್ಟವ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಶಾವಿಗೆ ಸೀದೋಗುತ್ತೆ. ಈಗ ನೋಡಿ, ಬಣ್ಣ ಈ ರೀತಿಯಾಗಿ ಬದಲಾಗೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಂಡು ಈಗ ಇದನ್ನು ಪಕ್ಕಕ್ಕೆ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಈ ರೀತಿ ಬಂದಿರಬೇಕು ಕಲರು. ಇದನ್ನು ಪಕ್ಕಕ್ಕೆ ಪ್ಲೇಟಿಗೆ ತೆಗೆದಿಟ್ಕೊಂಡು ಈಗ ಅದೇ ಪ್ಯಾನ್ಗೆ 1 ಕಪ್ ಶಾವಿಗೆಗೆ 2 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದೀಲಿ. ನೀರು ಚೆನ್ನಾಗಿ ಕುದಿಯುವಂಥ ಟೈಮಲ್ಲಿ ಇದಕ್ಕೆ ಕೇಸರಿ ಕಲರ್ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡ್ಬೋದು, ಅಥವಾ ಕುಂಕುಮದ ಹೂವಿದ್ರೂ ಸಮೇತನೂ ಈ ಒಂದು ಹಂತದಲ್ಲಿ ಹಾಕ್ಕೋಬೋದು. ಈಗ ಈ ನೀರು ಈ ರೀತಿಯಾಗಿ ಚೆನ್ನಾಗಿ ಕುದಿಯೋವಾಗ ನಾವು ಫ್ರೈ ಮಾಡಿಟ್ಕೊಂಡಿರೋ ಅಂದರೆ ರೋಸ್ಟ್ ಮಾಡಿಟ್ಕೊಂಡಿರೋ ಅಂಥ ಶಾವಿಗೆಯನ್ನು ಇದಕ್ಕೆ ಸೇರಿಸ್ಕೊಳ್ಳಿ. ಒಮ್ಮೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಶಾವಿಗೆ ಅನ್ನೋದು ನಮಗೆ ಇಲ್ಲಿ 70% ಅಷ್ಟು ಕುಕ್ ಆಗೋವರೆಗೂ ಸಕ್ಕರೆ ಸೇರಿಸಲಿಕ್ಕೆ ಹೋಗಬಾರ್ದು. ಶಾವಿಗೆ ಹಾಕಿದ ನಂತರ ಅದು ಸ್ವಲ್ಪ ಕುಕ್ ಆದಮೇಲೆ ಈಗ ಸಕ್ಕರೆನ ಹಾಕ್ಕೋಬೇಕು. 1 ಕಪ್ ಶಾವಿಗೆಗೆ ನಾನಿಲ್ಲಿ 3/4 ಕಪ್ಪಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಒಂದು ವೇಳೆ ಸ್ವೀಟ್ ನಾವು ಜಾಸ್ತಿ ತಿಂತೀವಿ ಅನ್ನೋರು 1 ಕಪ್ ಶಾವಿಗೆಗೆ 1 ಕಪ್ ಸಕ್ಕರೆನೇ ಹಾಕ್ಕೋಬೋದು. ನಾನಿಲ್ಲಿ ಒಂದು 3/4 ಕಪ್ಪಷ್ಟು ಸಕ್ಕರೆನ ಹಾಕಿ ಎಲ್ಲ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ರೀತಿಯೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹೀಗೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು 3 ನಿಮಿಷ ಸ್ಟವ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ನಾವು ಕುಕ್ ಮಾಡಿಕೊಂಡ್ರೆ ಸಾಕು, ರೆಡಿಯಾಗಿರುತ್ತೆ. ಇಲ್ಲಿ ಶಾವಿಗೆ ಅನ್ನೋದು ನಮಗೆ ಪಾಯಸದಲ್ಲಿ ಬೇಯೋ ಥರ ತುಂಬ ನುಣ್ಣಗೆ ಬೇಯೋ ಹಾಗಿಲ್ಲ. ಸ್ವಲ್ಪ ನಾವು ಶಾವಿಗೆ ಉಪ್ಪಿಟ್ಟು ಮಾಡ್ಕೊಳ್ತೀವಲ್ಲ ಆ ಒಂದು ಹಂತದಲ್ಲಿ, ಅಂದರೆ ಉದ್ರುದ್ರಾಗಿ ಬಂದಿರಬೇಕು, ತೀರಾ ನುಣ್ಣಗೆ ಬೇಯಿಸ್ಕೊಂಡಿರಬಾರ್ದು. ಈಗ ನೋಡಿ, ಕರೆಕ್ಟಾಗಿ ಸರಿ ಹೋಗಿದೆ. ಈಗ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಈಗ ಮೇಲೆ ಸ್ವಲ್ಪ ತುಪ್ಪವನ್ನು ಸಹ ಹಾಕ್ಕೊಳ್ಳೋಣ. ತುಪ್ಪ ಸ್ವಲ್ಪ ಅಷ್ಟೇ. ಹಾಗೆ ಡ್ರೈ ಫ್ರೂಟ್ಸ್, ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನ ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ನೈವೇದ್ಯ ರೆಡಿ ಆಯಿತು. ನಾನಿಲ್ಲಿ ನೋಡಿ ಬಟ್ಲಿಗೆ ತಗೊಳ್ತಾ ಇದ್ದೀನಿ ದೇವ್ರ ಮನೆಯಲ್ಲಿ ಇಡಲಿಕ್ಕೆ. ತುಂಬ ಚೆನ್ನಾಗಿರುತ್ತೆ. ದೇವ್ರಿಗೆ ನೈವೇದ್ಯಕ್ಕೆ ಆಗ್ಬೋದು, ಅಥವಾ ಸ್ವೀಟ್ ಅನ್ನೋದು ನಮ್ಗೆ ಯಾವಾಗಾದರೂ ತಿನ್ಬೇಕು ಅನ್ನಿಸ್ದಾಗ ಬೇಗ ರೆಡಿ ಆಗುತ್ತೆ. ಹಾಲಿಲ್ಲ ಅಂದರೂ ಸಮೇತನೂ ಇದನ್ನು ಮಾಡಿಬಿಡ್ಬೋದು. ತುಂಬ ಈಸಿ ಮತ್ತು ತುಂಬ ಸಿಂಪಲ್ ಸ್ವೀಟ್ ಅಂತ ಹೇಳ್ಬೋದು. ನಾನು ಇವತ್ತಿನ ದಿನ ಇದೇ ನೈವೇದ್ಯನ ದೇವರಿಗೆ ಇಟ್ಟಿರೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ ಒಟ್ಟಿಗೆ ನಾವು ಭೇಟಿಯಾಗೋಣ. ಎಲ್ಲರಿಗೂ ಶುಭ ದಿನ.